ಹರಿ ಓಂ. ನಮಸ್ಕಾರ ಸ್ನೇಹಿತರೆ. ಈ 2026ರಲ್ಲಿ ಶನಿದೇವರ ಸಾಡೆ ಸಾತ್ ಯಾವ್ಯಾವ ರಾಶಿಯವರಿಗಿದೆ, ಮತ್ತೆ ಗೋಚಾರದಲ್ಲಿ ಶನಿ ದೇವರು ಇರೋದ್ರಿಂದ ಯಾವ ರಾಶಿಯವರಿಗೆ ಇದರ ಸ್ವಲ್ಪ ಪ್ರಭಾವ ಬೀರುತ್ತೆ, ಮತ್ತೆ ಅದರ ಸೂಕ್ತ ಪರಿಹಾರಗಳೇನು ಅನ್ನುವಂತಹ ಮಾಹಿತಿಯನ್ನ ಕೊಡ್ತಾ ಇದ್ದೀನಿ. ಹಾಗಾದ್ರೆ ಬನ್ನಿ ಈ ವಿಚಾರವನ್ನ ತಿಳ್ಕೊಳ್ಳೋಣ. ಏನಪ್ಪಾ ಈ ಸಾಡೆ ಸಾತ್ ಅಂದ್ರೆ? ಸಂಕ್ಷಿಪ್ತವಾಗಿ ಹೇಳೋದಾದ್ರೆ, ಜಾತಕದಲ್ಲಿ ಪ್ರತಿ ಗ್ರಹ ಒಂದು ಮನೆಯಿಂದ ಇನ್ನೊಂದು ಮನೆಗೆ ಹೋಗ್ಬೇಕಂದ್ರೆ ನಿರ್ದಿಷ್ಟವಾದಂತಹ ಕಾಲ ಬೇಕಾಗತ್ತೆ. ಶನಿ ಗ್ರಹವು ಒಂದು ಮನೆಯಲ್ಲಿ ಅಂದ್ರೆ 12 ರಾಶಿಗಳಲ್ಲಿ ಒಂದು ರಾಶಿಯಲ್ಲಿ ಸಂಚರಿಸಬೇಕಾದ್ರೆ ಒಂದು ರಾಶಿಯಲ್ಲಿ 2.5 ವರ್ಷ ಇರುತ್ತಾರೆ. ಈ ಸಾಡೆ ಸಾತ್ ಅನ್ನೋದು ಏನಪ್ಪಾ ಅಂತಂದ್ರೆ, ಯಾವ ರಾಶಿಯಲ್ಲಿ ಶನಿದೇವರು ಇರ್ತಾರೋ ಆ ರಾಶಿ ಪ್ಲಸ್ ಅದರ ಹಿಂದಿನ ಮನೆ ಪ್ಲಸ್ ಅದರ ಮುಂದಿನ ಮನೆ, ಈ ಮೂರು ರಾಶಿಗಳ ಕಾಲಾವಧಿಯನ್ನ ನಾವು ಸಾಡೆ ಸಾತ್ ಅಂದ್ರೆ ಹಿಂದಿಯಲ್ಲಿ ಸಾಡೆ ಸಾತ್ ಅಂದ್ರೆ 7.5 ವರ್ಷ, ಈ ಮೂರು ರಾಶಿಗಳ ಅವಧಿಯನ್ನ ಕೂಡಿದಾಗ ನಮಗ್ ಬರ್ತಕ್ಕಂಥದ್ದು 7.5 ವರ್ಷ. ಇದನ್ನ ನಾವು ಸಾಡೆ ಸಾತ್ ಅಂತ ಕರಿತೀವಿ. ಈ 7.5 ವರ್ಷ ಕೆಲವು ಸಮಯದಲ್ಲಿ ಇನ್ನು ಅಧಿಕ ಆಗುವಂತ ಚಾನ್ಸಸ್ ಇರುತ್ತೆ. ಯಾಕೆ ಅಂದ್ರೆ ಕೆಲವು ಬಾರಿ ಅಧಿಕ ಮಾಸ ಬರುತ್ತೆ, ಕೆಲವು ವರ್ಷಗಳಲ್ಲಿ 7 ವರ್ಷದಲ್ಲಿ ಕನಿಷ್ಠ 1 ಅಥವಾ 2 ಬಾರಿ ಅಧಿಕ ಮಾಸ ಬರುವ ಸಾಧ್ಯತೆ ಇರುತ್ತೆ. ಮತ್ತೆ ಕೆಲವು ಬಾರಿ ಶನಿ ಗ್ರಹವು ವಕ್ರಿಯಾಗಿ ಹಿಂದಕ್ಕೆ ಚಲಿಸೋದ್ರಿಂದ ಅಧಿಕ ಸಮಯ ಬೇಕಾಗತ್ತೆ. ಕೆಲವು ಸರಿ 3 ರಿಂದ 6 ತಿಂಗಳು ಹೆಚ್ಚು ಆಗ್ಬೋದು ಅಥವಾ ಕಡಿಮೆ ಸಹ ಆಗಬಹುದು. ಈಗ ತಾತ್ಕಾಲಿಕವಾಗಿ ಈಗ ಅಟ್ ಪ್ರೆಸೆಂಟ್ ಗೋಚಾರದಲ್ಲಿ ಶನಿದೇವರು ಮೀನರಾಶಿಯಲ್ಲಿ ಇದ್ದಾರೆ. ಈಗ ಮೀನರಾಶಿ ಅಂತ ನಾವು ಹೇಳಿದಾಗ ಇದನ್ನ ನಾವು ಮೀನರಾಶಿ ಅಂತ ಕರಿತೀವಿ. ಈ ಮೀನರಾಶಿ ಎಲ್ಲಿ ಇರೋದ್ರಿಂದ ಅದರ ಹಿಂದಿನ ರಾಶಿ ಕುಂಭರಾಶಿ, ಮತ್ತೆ ಈ ರಾಶಿಯ ಮುಂದಿನ ರಾಶಿ ಅಂತಂದ್ರೆ ಮೇಷರಾಶಿ. ಸೊ ಈ ಮೂರು ರಾಶಿಯವರಿಗೆ ಸಾಡೆ ಸಾತ್ ಸಮಯ ಈಗ ಇದೆ. ಇದು ಮುಂದುವರಿತಾ ಇದೆ. ತಾವುಗಳೇನಾದ್ರೂ ಇನ್ನ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ನೋಡಿ 2026ರಲ್ಲಿ ಸಾಡೆ ಸಾತ್ ಯಾವ ರಾಶಿಯವರಿಗಿದೆ? ಈಗ ನಾನು ಹೇಳಿದಂಗೆ ಈಗ ಶನಿ ಗ್ರಹ ದೇವರು ಈಗ ಮೀನ ರಾಶಿಯಲ್ಲಿದ್ದಾರೆ. ಅದರ ಹಿಂದಿನ ರಾಶಿ ಈಗ ಮೀನ ರಾಶಿಯಲ್ಲಿರೋದ್ರಿಂದ ಅದರ ಹಿಂದಿನ ರಾಶಿ ಕುಂಭರಾಶಿ, ಅದರ ಮುಂದಿನ ರಾಶಿ ಮೇಷರಾಶಿ. ಸೊ ಹಾಗಾಗಿ ಈ ಮೂರು ರಾಶಿಯವರಿಗೆ ಸಾಡೆ ಸಾತ್ ಈ ವರ್ಷದಲ್ಲಿ ಕಂಟಿನ್ಯೂ ಆಗುತ್ತೆ, ಮುಂದುವರಿಯುತ್ತೆ ಅಂತ ಹೇಳ್ತಾ ಇದ್ದೀನಿ. ಪ್ರಾರಂಭ ಅಲ್ಲ ಸ್ನೇಹಿತರೆ, ಮುಂದುವರಿಯುತ್ತೆ. ಈಗ ಆಲ್ರೆಡಿ ಹೋದ ವರ್ಷ ಪ್ರಾರಂಭ ಆಗಿದೆ ಕೆಲವರಿಗೆ, ಸೊ ಅದು ಕಂಟಿನ್ಯೂ ಆಗತ್ತೆ. ಸೊ ಕುಂಭ, ಮೀನ ಮತ್ತು ಮೇಷರಾಶಿಯವರಿಗೆ ಈ 2026ರಲ್ಲಿ ಸಾಡೆ ಸಾತ್ ಕಂಟಿನ್ಯೂ ಆಗ್ತಾ ಇದೆ. ಇನ್ನು ನಾವು ನಿಖರವಾಗಿ ನೋಡೋದಾದ್ರೆ ನೋಡಿ, ಕುಂಭರಾಶಿಯವರಿಗೆ ಜನವರಿ 25 2020ರಲ್ಲಿ ಸಾಡೆ ಸಾತ್ ಪ್ರಾರಂಭ ಆಯಿತು. ಕುಂಭರಾಶಿಯವರಿಗೆ 23 ಫೆಬ್ರವರಿ 2028ರವರೆಗೆ ಸಾಡೆ ಸಾತ್ ಇರತ್ತೆ. ಇನ್ನು ಮೀನರಾಶಿಯವ್ರಿಗೆ ನೋಡೋದಾದ್ರೆ 2 ವರ್ಷ ಮುಂಚೆ ಅಂದ್ರೆ 2023 ಜನವರಿ 18ರಿಂದ ಪ್ರಾರಂಭ ಆಯಿತು. ಮತ್ತೆ 16 ಏಪ್ರಿಲ್ 2030ರವರೆಗೆ ಮೀನರಾಶಿಯವರಿಗೆ ಸಾಡೆ ಸಾತ್ ಇರುತ್ತೆ. ಇನ್ನು ಮೇಷರಾಶಿಯವರಿಗೆ ಹೋದ ವರ್ಷ ಅಷ್ಟೇ ಮಾರ್ಚ್ ಅಲ್ಲಿ ಪ್ರಾರಂಭ ಆಗಿದೆ. 2025 ಮಾರ್ಚ್ 30ನೇ ತಾರೀಕು ಮೇಷರಾಶಿಯವರಿಗೆ ಸಾಡೆ ಸಾತ್ ಪ್ರಾರಂಭ ಆಗಿದೆ. ಇದು ಮೇ 30 2032ವರೆಗೆ ಮೇಷರಾಶಿಯವರಿಗೆ ಸಾಡೆ ಸಾತ್ ಕಂಟಿನ್ಯೂ ಆಗುತ್ತೆ. ಯಾರಿಗೆಲ್ಲ ಸಾಡೆ ಸಾತ್ ಇದೆ ಅಂದ್ರೆ ಕುಂಭರಾಶಿಯವರು, ಮೀನರಾಶಿಯವರು, ಮೇಷರಾಶಿಯವರು ಭಯ ಪಡುವಂತ ಅವಶ್ಯಕತೆ ಇಲ್ಲ. ದಯವಿಟ್ಟು ಸಾಡೆ ಸಾತ್ ಅಂದ್ರೆ ಯಾರು ಭಯ ಪಡುವಂತ ಅವಶ್ಯಕತೆ ಇಲ್ಲ. ಸಣ್ಣದಾದಂತಹ ಕೆಲವು ಪರಿಹಾರಗಳನ್ನ ಮಾಡ್ಕೊಳ್ಳಿ. ಧೈರ್ಯವಾಗಿ ನ್ಯಾಯಬದ್ಧವಾಗಿ ತಾವು ಮಾಡ್ತಕ್ಕಂಥ ಕೆಲಸದಲ್ಲಿ ನಿಯಮ ನಿಷ್ಠೆಯಿಂದ ಮಾಡಿದ್ರೆ ಶನಿದೇವರ ಅನುಗ್ರಹ ಖಂಡಿತ ಆಗುತ್ತೆ ಸ್ನೇಹಿತರೆ. ಯಾವುದೇ ಕಾರಣಕ್ಕೂ ಭಯ ಪಡಬೇಡಿ. ಸುಮಾರಷ್ಟು ಜನ ಸಾಡೆ ಸಾತ್ ಅಂದ್ರೇನೆ ಭಯ ಪಡ್ತಾರೆ. ಆ ಭಯದಿಂದನೇ ಅವ್ರಿಗೆ ಕೆಲವಾರು ನೆಗೆಟಿವ್ ಕೆಲಸಗಳು ಆಗ್ತಕ್ಕಂಥದ್ದು, ಆಗದೆ ಇರತಕ್ಕಂಥದ್ದು ಆಗತ್ತೆ. ಇನ್ನು ಗೋಚಾರದಲ್ಲಿ ಈಗ ನಾನು ಹೇಳಿದಂಗೆ ಈಗ ಮೀನರಾಶಿಯಲ್ಲಿ ಶನಿದೇವರ ಗ್ರಹ ಸಂಚಾರ ಮಾಡ್ತಾ ಇರೋದ್ರಿಂದ ಮೀನರಾಶಿಯಿಂದ ಮೂರು ರಾಶಿಗಳ ಮೇಲೆ ಗೋಚಾರದಲ್ಲಿ ಮೀನರಾಶಿಯಲ್ಲಿ ಶನಿದೇವರು ಇರೋದ್ರಿಂದ ಮೂರು ರಾಶಿಗಳ ಮೇಲೆ ಶನಿಯ ದೃಷ್ಟಿ, ಶನಿ ಗ್ರಹದ ದೃಷ್ಟಿ ಬೀಳೋದ್ರಿಂದ
ಇಲ್ಲಿ ನಾನು ಕೊಟ್ಟಿರ್ತಕ್ಕಂಥ ರಾಶಿ ಅಂದ್ರೆ ವೃಷಭ ರಾಶಿ, ಕನ್ಯಾ ರಾಶಿ ಮತ್ತು ಧನುಸ್ ರಾಶಿಯವರಿಗೆ ಶನಿ ಗ್ರಹದ ದೃಷ್ಟಿ ಬೀಳೋದ್ರಿಂದ ಸ್ವಲ್ಪ ಮಟ್ಟಿಗೆ ಶನಿಯ ಪ್ರಭಾವ ಅಂದ್ರೆ ಈ ಕೆಲಸಗಳು ನಿಧಾನ ಆಗ್ತಕ್ಕಂಥದ್ದು, ನಿಧಾನ ಗತಿಯಲ್ಲಿ ಆಗ್ತಕ್ಕಂಥದ್ದು, ಮಂದಗತಿಯಲ್ಲಿ ಆಗ್ತಕ್ಕಂಥದ್ದು ಆಗುವ ಸಾಧ್ಯತೆ ಇರುತ್ತೆ. ತಾವು ಸಹ ಈಗ ನಾನು ಆಗ್ಲೇ ಹೇಳ್ದಂಗೆ ಕುಂಭ, ಮೀನ ಮತ್ತು ಮೇಷರಾಶಿಯವರ ಜೊತೆಗೆ ವೃಷಭ, ಕನ್ಯಾ, ಧನಸ್ಸು ಈ 3 ಪ್ಲಸ್ ಆ 3 6 ರಾಶಿಯವರು ಭಯಪಡುವ ಅವಶ್ಯಕತೆ ಇಲ್ಲ. ನಾನು ಕೊಡ್ತಕ್ಕಂಥ ಸರಳವಾದಂತ ಪರಿಹಾರ ಮಾಡ್ಕೊಳ್ಳಿ ಸ್ನೇಹಿತರೆ, ಅಷ್ಟು ಸಾಕು. ಭಯ ಪಡುವಂತಹ ಅವಶ್ಯಕತೆ ಇಲ್ಲ. ಹಾಗಾದ್ರೆ ಬನ್ನಿ ಪರಿಹಾರ ಏನಪ್ಪಾ ಅಂತ ನೋಡೋಣ. ಮೊದಲನೇದು ತುಂಬಾ ಸರಳವಾದಂತ ಪರಿಹಾರ. ಈ 6 ರಾಶಿಯವರು ಯಾರ್ಯಾರು? ಕುಂಭ, ಮೀನ, ಮೇಷ, ವೃಷಭ, ಕನ್ಯಾ ಮತ್ತು ಧನಸ್ಸು ಈ 6 ರಾಶಿಯವರು ಇಲ್ಲಿ ನಾನು ಕೊಟ್ಟಿರ್ತಕ್ಕಂಥ 3 ಪರಿಹಾರಗಳಲ್ಲಿ ಯಾವುದನ್ನಾದ್ರೂ ಮಾಡಿ. ಎಸ್ಪೆಷಲಿ 7.5 ಇರುವಂತಹವರು ಅಂದ್ರೆ ಕುಂಭ, ಮೀನ ಮತ್ತು ಮೇಷರಾಶಿಯವರು ಪ್ರತಿದಿನ ಇಲ್ಲಿ ಕೊಟ್ಟಿರ್ತಕ್ಕಂಥ ಮಂತ್ರವನ್ನ ಜಪ ಮಾಡಿ 108 ಬಾರಿ. ಇದು ನಿಮಗೆ 108 ಬಾರಿ ಜಪ ಮಾಡಬೇಕು ಅಂತಂದ್ರೆ 2 ರಿಂದ 3 ನಿಮಿಷ ಹಿಡಿಯುತ್ತೆ ಸ್ನೇಹಿತರೆ. ಆದ್ರಿಂದ ಒಂದು 6 ನಿಮಿಷ ಇದಕ್ಕಾಗಿ ನಿಗದಿ ಮಾಡಿ ಬೆಳಗ್ಗೆ ಅಥವಾ ಸಂಜೆ ಟೈಮಲ್ಲಿ ಓಂ ದುಂ ದುರ್ಗಾಯೈ ನಮಃ ಈ ಮಂತ್ರವನ್ನ 108 ಸರಿ ಜಪ ಮಾಡಿ. ಅದರ ಜೊತೆಗೆ ಓಂ ಹಂ ಹನುಮತೆ ನಮಃ ಈ ಮಂತ್ರವನ್ನ ಸಹ 108 ಸಾರಿ ಜಪ ಮಾಡಿ ಸ್ನೇಹಿತರೆ. ಇನ್ನ ಎರಡನೆಯ ಪರಿಹಾರ, ನಮಗೆ ಪ್ರತಿನಿತ್ಯ ನಮಗೆ ಜಪ ಮಾಡ್ಲಿಕ್ಕೆ ಆಗಲ್ಲ ಅನ್ನುವಂತಹವರು ಪ್ರತಿ ಶುಕ್ರವಾರ ಶ್ರೀ ಲಲಿತಾ ಸಹಸ್ರನಾಮವನ್ನ ಓದಿ ಅಥವಾ ಓಂ ದುಂ ದುರ್ಗಾಯೈ ನಮಃ ಅನ್ನುವ ಮಂತ್ರವನ್ನ ಪ್ರತಿ ಶುಕ್ರವಾರ 1008 ಬಾರಿ ಜಪ ಮಾಡಿ. ಅಥವಾ ಪ್ರತಿ ಶನಿವಾರ ಹನುಮಾನ್ ಚಾಲಿಸವನ್ನ ಓದಿ. ಇನ್ನು 3ನೇ ಪರಿಹಾರ, ಈ 7.5 ಸಮಯದಲ್ಲಿ ತುಂಬಾನೇ ಕಷ್ಟಗಳು ಎದುರಿಸಬೇಕಾಗತ್ತೆ. ಮತ್ತೆ ಇನ್ನ ಶನಿ ದೃಷ್ಟಿ ಬೀಳ್ತಕ್ಕಂತಹ ಮನೆಗಳಂದ್ರೆ ವೃಷಭ ರಾಶಿ, ಕನ್ಯಾ ರಾಶಿ ಹಾಗೂ ಧನಸ್ ರಾಶಿ ಈ 3 ರಾಶಿಯವರು ಪ್ರತಿ ಶನಿವಾರ ಅಥವಾ ತಿಂಗಳಿಗೆ ಒಮ್ಮೆ ಶನಿ ದೇವರಿಗೆ ಎಳ್ಳೆಣ್ಣೆ ಅಭಿಷೇಕವನ್ನ ಮಾಡಿಸಿ ಅಥವಾ ತಿಂಗಳಿಗೊಮ್ಮೆ ಈ 3 ರಾಶಿ ಯಾವ್ಯಾವ ಮನೆ ಮೇಲೆ ಶನಿ ದೃಷ್ಟಿ ಗೋಚಾರದಲ್ಲಿ ಬೀಳ್ತಾ ಇದೆ ಈ 3 ರಾಶಿಯವರು 250 ಅಥವಾ 500 ಗ್ರಾಂ ಕರಿ ಎಳ್ಳನ್ನ ಶನಿದೇವರ ದೇವಸ್ಥಾನ ಅಥವಾ ಶನಿವಾರದ ದಿನ ಶನಿದೇವರ ದೇವಸ್ಥಾನ ಅಥವಾ ಆಂಜನೇಯನ ದೇವಸ್ಥಾನಕ್ಕೆ ದಾನವಾಗಿ ಕೊಡಿ. ಇನ್ನು ಪ್ರತಿ ಶನಿವಾರ ಯಾರನ್ನ ಬಡವರಿಗೆ ಒಪ್ಪತ್ತಿನ ತಿಂಡಿ ಅಥವಾ ಊಟವನ್ನ ಕೊಡಿಸಿ ಸ್ನೇಹಿತರೆ, ಅದು ಸಹ ನಿಮಗೆ ಒಳ್ಳೇದನ್ನ ಮಾಡತ್ತೆ. ಸಾಧ್ಯವಾದ್ರೆ ತಿಂಗಳಿಗೆ ಒಮ್ಮೆ ಎಲ್ಲಾದ್ರೂ ವೃದ್ಧಾಶ್ರಮ ಇದ್ರೆ ಅಲ್ಲಿ ಬಟ್ಟೆ ಅಥವಾ ಔಷಧಿಯ ಸಹಾಯವನ್ನ ಮಾಡೋದ್ರಿಂದ ಈ ಶನಿ ದೇವರ ಒಂದು ಕಷ್ಟ ಕಾರ್ಪಣ್ಯಗಳ ಪ್ರಭಾವ ಖಂಡಿತವಾಗೂ ಕಡಿಮೆಯಾಗಿ ನಿಮ್ಮ ಜೀವನದಲ್ಲಿ ಏಳಿಗೆಯನ್ನ ಕಾಣ್ತೀರಾ. ಯಾರಿಗೆಲ್ಲ ಶನಿ ಕಾಟ ಇದೆ ಅಂತ ಹೇಳ್ತಾರೆ ಅಥವಾ ಅಸ್ತಮ ಶನಿ ಇದೆ ಅಂತ ಹೇಳ್ತಾರೆ, ದುಸ್ಥಾನಗಳಲ್ಲಿ ಶನಿ ಇದೆ ಅಂತ ಹೇಳ್ತಾರೆ, ಅವರೆಲ್ಲ ಇಲ್ಲಿ ನಾನು ಕೊಟ್ಟಿರ್ತಕ್ಕಂಥ ಪರಿಹಾರಗಳನ್ನ ಮಾಡ್ಕೊಡೋದ್ರಿಂದ ಸುಲಭನಾಗಿ ನಿಮಗೆ ಪರಿಹಾರ ಸಿಗತ್ತೆ ಸ್ನೇಹಿತರೆ. ಸೊ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ದೈವದ ಗುರು ಅನುಗ್ರಹ ಪ್ರಾಪ್ತಿರಸ್ತು. ನಮಸ್ತೆ ಸ್ನೇಹಿತರೆ.